Hello everyone, welcome back to Learn with Mattu. So last ವಿಡಿಯೋದಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಕ್ರೈಸ್ ಸೀರೀಸ್ ಒಳಗಡೆ ಮಾಡ್ಯೂಲ್ 7 ನ ಮುಗಿಸಿದ್ವಿ. ಇವತ್ತು ಮಾಡ್ಯೂಲ್ 8 ನ ನೋಡೋಣ. ಮಾಡ್ಯೂಲ್ 8 ದಟ್ ಈಸ್ ಬಿಟ್ ವೈಸ್ ಆಪರೇಟರ್ಸ್ ಇನ್ ಸಿ ಅಂತೇಳಿ. ಈ ಟಾಪಿಕ್ ನ ನೀವು ಆಲ್ರೆಡಿ ನೋಡಿರಬಹುದು. ಆಪರೇಟರ್ಸ್ ಇನ್ ಸಿ ಅನ್ನೋ ಟಾಪಿಕ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಇದ್ರ ಬಗ್ಗೆ. ಸೊ ಇದನ್ನ ನೀವು ರಿವಿಷನ್ ಅಂತ ಅನ್ಕೊಂಡು ನೋಡ್ರಿ. ಸೊ ಬಿಟ್ ವೈಸ್ ಆಪರೇಟರ್ ಏನ್ ಮಾಡ್ತಾವ್ರಿ? They will operate on binary representation of the numbers. ಸೊ ನಿಮ್ದು ಡೈರೆಕ್ಟ್ ನಂಬರ್ಸ್ ಮೇಲೆ ಅವು ಆಪರೇಟ್ ಮಾಡೋದಿಲ್ಲ. ಅವುಗಳು ಆ ಒಂದು ನಂಬರ್ದು ಬೈನರಿ ಫಾರ್ಮ್ ಮೇಲೆ ಅಂದ್ರೆ 0s and 1s ಮೇಲೆ ಆಪರೇಟ್ ಮಾಡ್ತಾವು. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 5 ಅಂತಂದಾಗ ದೇ ಹ್ಯಾವ್ ಟೇಕನ್ 8 ಬಿಟ್ಸ್. ಓಕೆ, ಜನರಲ್ ಆಗಿ ನಾವು 8 ಬಿಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವ್ರಿ ಎಲ್ಲಾ ನಂಬರ್ಸ್. ಆಕ್ಚುಲ್ ಆಗಿ ನೋಡಿದ್ರೆ ನಾವು ಏನ್ ಮಾಡ್ಬೇಕ್ರಿ, 32 ಬಿಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು. Nowadays whatever we have the systems, right? So it should be representing in 32 bits, but ನಮಗೆ ಈಸಿ ಆಗ್ಲಿ ಅನ್ನೋ ಕಾರಣದಿಂದ ನಾವು 8 ಬಿಟ್ಸ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ನಾವು the number is 3 which is 1 1. ಸೊ ಈ ಒಂದು ನಂಬರ್ ಬರ್ಲಿಕ್ಕೂ ಕೂಡ ನಾನು ನಿಮಗೆ ಹೇಳಿದ್ದೆ ಯಾವ ರೀತಿ ಗೆಸ್ ಮಾಡ್ಬೋದು ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಅಲ್ಲಿ ಅವರು ಯಾವುದೋ ಒಂದು ನಂಬರ್ ಕೊಟ್ಟು ಅದರದ್ದು ಬೈನರಿ ಫಾರ್ಮ್ ಕಂಡುಹಿಡಿರಿ ಅಂತಂದಾಗ ನೀವು ಮಾಡ್ಬೋದು. ಸೊ 11 ಅಂತ ಇದೆ ರೀ. ಸೊ ನೀವೇನ್ ಮಾಡ್ರಿ, ಅದಕ್ಕೆ 1 2 4 8 ಅಂತ ಬರ್ಕೋರಿ. ಸೊ 11 ಆಗ್ಲಿಕ್ಕೆ ನಿಮ್ಗೆ ಯಾವ್ಯಾವ ನಂಬರ್ ಬೇಕ್ರಿ? 8 2 ಮತ್ತೆ 1 ಬೇಕು. ಸೊ ಆ ನಂಬರ್ ಎಷ್ಟು ಏನ್ ಮಾಡ್ರಿ, 1 1 1 ಅಂತ ಬರ್ರಿ. ಯಾವ ನಂಬರ್ ಹಂಗ ಉಳಿದ ಅದಕ್ಕೆ ಏನ್ ಬರ್ರಿ, 0 ಅಂತ ಬರ್ರಿ. ಸೊ ದಿಸ್ ಇಸ್ ಯುವರ್ 11. ಅದೇ ರೀತಿ ನಿಮ್ಗೆ ಬಹಳ ದೊಡ್ಡ ನಂಬರ್ ಐತಪ್ಪ ಅಂತಂದ್ರೆ 1 2 4 8 16 32 ಈ ರೀತಿ ಬರ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ 45 ಐತಂತಂದ್ರೆ ಒಂದು ಬೈನರಿ ಕೂಡ ಹೆಂಗ್ ಬರೀತೀರಿ ನೀವು? 32 ಬೇಕು ನಮಗೆ, ಹೌದಾ? 32 ದೆನ್ 8 is 40, 4 plus 1. ಸೊ 32 ಬೇಕು, 8 ಬೇಕು, 4 ಬೇಕು, 1 ಬೇಕು. ಬಾಕಿ ಇದನ್ನ ನೀವು 0 ಬರೀತೀರಿ, 0 0. ಸೊ ದಿಸ್ ಇಸ್ ದಿ 45 ಇನ್ ಬೈನರಿ. ಸೊ ಈ ರೀತಿ ನೀವು ಈ ಒಂದು ಇದನ್ನ ನೆನಪಿಟ್ಕೋರಿ. ಇದು ಯಾಕೆ ನಾವು ಹಿಂಗ ಬರಿತೀವ್ರಿ ಸರ್ ಅಂತ ಕೇಳಿದ್ರೆ, 1 ಯಾಕೆ ಬರಿತೀವಪ್ಪ ಅಂದ್ರೆ 2 raised to 0 is what? 1. ನಮ್ ಬಿಟ್ಸ್ ಎಷ್ಟು ಅದಾವ್ರಿ? 0 ಅಥವಾ 1 ಎರಡು ಅದಾವಲ್ಲ. ಸೊ 2 ಬಿಟ್ಸ್ ಅದಾವ, ಅದಕ್ಕೆ 2 raised to 0 ಅಂದ್ರೆ 1, 2 raised to 1 ಅಂತಂದ್ರೆ 2, 2 raised to 2 ಅಂದ್ರೆ 4, 2 raised to 3 ಅಂದ್ರೆ 8, 2 raised to 4 ಅಂದ್ರೆ 16. ಸೊ ಇದನ್ನ ನಾವು ಅಲ್ಲಿ ಬರ್ಕೋತೀವಿ. 1 2 4 8 16 32 ಈ ರೀತಿ ಬರ್ಕೊಂತ ಹೋಗ್ತೀವಿ. ಸೊ ಅದರಿಂದ ನಮಗೆ ಈಸಿಲಿ ನಾವು ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಬಹುದು. ಓಕೆ, ದಿಸ್ ಇಸ್ ಹೌ ಯು ಗೋಯಿಂಗ್ ಟು ಕನ್ವರ್ಟ್ ದಟ್. ದಿಸ್ ಇಸ್ ಫಾರ್ ಜಸ್ಟ್ MCQ ಕ್ವಶನ್ ಕೇಳಬಹುದು ಅಂತ ಹೇಳಿ ಹೇಳಿದೆ, ನೆನಪಿರ್ಲಿ. ಬಿಟ್ ವೈಸ್ ಆಪರೇಟರ್ ಏನ್ ಮಾಡ್ತಾವ್ರಿ? ದೇ ವಿಲ್ ಕಂಪೇರ್ ಅಂಡ್ ಮ್ಯಾನಿಪುಲೇಟ್ ದೀಸ್ ಬಿಟ್ಸ್. ಸೊ ಬಿಟ್ಸ್ ಮೇಲೆ ವರ್ಕ್ ಮಾಡ್ತಾವು. ಸೊ ಆಪರೇಟರ್ಸ್ ಯಾವ ಬರ್ತಾವ್ರಿ? ಆಲ್ರೆಡಿ ನಾವು ನೋಡಿದ್ವಿ, ಬಿಟ್ ವೈಸ್ ಅಂಡ್, ರೈಟ್? ದೆನ್ ಇದು ಆಕ್ಚುಲಿ ಇಲ್ಲಿ ಬಿಟ್ ವೈಸ್ ಆರ್ ಅಂತ ಐತ್ರಿ, ಅದು ಯಾಕೋ ಪ್ರಿಂಟ್ ಆಗಿಲ್ಲ ಕರೆಕ್ಟ್ ಆಗಿ. ಬಿಟ್ ವೈಸ್ ಆರ್, then this is your bitwise XOR, then this is your ones complement ಅಥವಾ bitwise not ಅಂತ ಕರಿತೀವಿ ಅದಕ್ಕೆ. then two arrow marks, that is left shift and the right shift. So let us see one by one. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಡೆಸಿಮಲ್ ಟು ಬೈನರಿ ಹಂಗೆ ಒಂದಿಷ್ಟು ನಂಬರ್ಸ್ ನೆನಪಿಟ್ಕೊಳ್ಳಿ ಹೇಳಿದ್ದಾರೆ. ಇದು ನಾನು ಆಲ್ರೆಡಿ ಹೆಂಗ್ ಬರೆಯೋದು ಅಂತ ಹೇಳಿದ್ದೀನಿ. 0 ಅಂತ 0 0, 1 ಅಂದ್ರೆ 1, 2 ಅಂದ್ರೆ 1 0, 3 is 1 1, 4 is 1 0 0, 5 is 1 0 1, 6 is 1 1 0, 7 is 1 1 1, 8 is 1 0 0, right? So decimal to binary ಹಂಗೆ ಕೊಟ್ಟಿದ್ದೀನಿ. Bitwise AND ಏನ್ ಮಾಡ್ತೈತ್ರಿ? It will compare the bits of two numbers. So ಎರಡು ನಂಬರ್ಸ್ ಇದ್ದು ಬಿಟ್ಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಕಂಪೇರ್ ಮಾಡಿದಾಗ ಏನಾಕೈತ್ರಿ ಅಂದ್ರೆ, ನಿಮ್ದು ರಿಸಲ್ಟ್ ಬಿಟ್ 1 ಬರ್ತೈತಿ ಯಾವಾಗಪ್ಪ ಅಂದ್ರೆ ವೆನ್ ಬೋತ್ ಬಿಟ್ಸ್ ಆರ್ 1. ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಅನ್ನೋದು ಒಂದು ನಂಬರ್ ಐತಿ, ಬಿ ಅನ್ನೋದು ಒಂದು ನಂಬರ್ ಐತಿ. ಸಾರಿ, ಎ ಅನ್ನೋದೊಂದು ಬಿಟ್ಟಿದೆ, ಬಿ ಅನ್ನೋದೊಂದು ಬಿಟ್ಟಿದೆ. ನಿಮ್ದು ರಿಸಲ್ಟ್ ಬಿಟ್ಟು 1 ಯಾವಾಗ ಆಕೈತಪ್ಪ ಅಂದ್ರೆ ಬೋತ್ ಬಿಟ್ಸ್ ಆರ್ 1 ಇರ್ಬೇಕು. ಇಲ್ಲಪ್ಪ ಅಂದ್ರೆ ಬಾಕಿದಲ್ಲಿ 0 ಆಕೈತಿ. ಅಂದ್ರೆ ಇದಷ್ಟ ಒಂದೈತಿ, ಇದಿಲ್ಲಪ್ಪ ಅಂದ್ರೆ 0. ಇದು 0 ಐತಿ, ಇದು 1 ಐತಿ ಅಂದ್ರೂ 0. ಎರಡು 0 ಅದ ಅಂದ್ರೂ 0. ಸೊ ನಿಮ್ಗೆ ರಿಸಲ್ಟ್ ಬಿಟ್ 1 ಬರ್ಬೇಕಂತಂದ್ರೆ ನೀವು ಎರಡು ಬಿಟ್ 1 ಇರಬೇಕು. ಸೊ ಇದನ್ನ ನಾವು ಪ್ರೆಸೆಂಟ್ ಮಾಡ್ತೀವಲ್ರಿ, ಇದಕ್ಕೆ ಟ್ರೂತ್ ಟೇಬಲ್ ಅಂತ ಕರಿತೀವಿ. ಓಕೆ, ಈ ಟ್ರೂತ್ ಟೇಬಲ್ ಬಗ್ಗೆ ಮತ್ತೆ GP ಸ್ಟೇರ್ ಕಲಿತೇವ್ರಿ.
ಆ್ಯಂಡ್ ಗೇಟ್ ಆರ್ ಗೇಟ್ ಅಲ್ಲಿ ಕಲಿತೀವಿ, ಅಲ್ಲಿ ಮತ್ತೆ ರಿಪೀಟ್ ಮಾಡ್ತೀವಿ. ಸೊ ನೆನಪಿರ್ಲಿ, ಆ್ಯಂಡ್ ಅಲ್ಲಿ ಏನಕ್ಕೈತ್ರಿ, ಎರಡು ಬಿಟ್ಸ್ ಟ್ರೂ ಇದ್ರೆ ನಿಮ್ಗೆ ರಿಸಲ್ಟ್ ಬಿಟ್ ಟ್ರೂ ಬರ್ತೈತಿ, ಇಲ್ಲ ಅಂದ್ರೆ ಫಾಲ್ಸ್ ಬರ್ತೈತಿ. ಸೊ ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 5 and 3 ಅಂತಿದೆ. ಸೊ 5 ಅದರದ್ದು ವ್ಯಾಲ್ಯೂ ಬರ್ದಿದ್ವಿ, 3 ಮತ್ತೆ ಅದ್ರದ್ದು ವ್ಯಾಲ್ಯೂ ಬರ್ದಿದ್ವಿ. ಈಗ ಆ್ಯಂಡ್ ಆಪರೇಟರ್ ಮಾಡ್ಬೇಕು ನೀವು. ಆ್ಯಂಡ್ ಅಂದಾಗ ನೋಡ್ರಿ 1 1 ಐತಿ, ಸೊ ಇಟ್ ವಿಲ್ ಬಿ 1. 0 1 ಅಂದ್ರೆ 0, 1 0 ಅಂದ್ರೆ 0, 0 0 ಅಂದ್ರೆ 0. ವಾಟ್ ಇಸ್ ದಿಸ್? ದಿಸ್ ಈಸ್, ಬೇಕಂದ್ರೆ ಬರ್ಕೋರಿ, 1 2 4 8 ಐದಿದಿ, ಇವೆಲ್ಲ 0 ಅದಾವ್ರಿ. ಸೊ ಆನ್ಸರ್ ವಿಲ್ ಬಿ ವಾಟ್? 1. ರೈಟ್? ಹೋಪ್ ಇಟ್ ಇಸ್ ಕ್ಲಿಯರ್. ಡನ್. ನೆಕ್ಸ್ಟ್ ಇದು ಪ್ರೋಗ್ರಾಮ್ ನೋಡ್ರಿ. ಪ್ರೋಗ್ರಾಮ್ ಇಲ್ಲಿ a equals to 5 ಅಂತಿದೆ, b equals to 3 ಅಂತಿದೆ. a and b ಆಪರೇಟರ್ ಮಾಡ ಅಂತೀರಿ. ಸೊ ಔಟ್ಪುಟ್ ಏನ್ ಪ್ರಿಂಟ್ ಆಕೈತ್ರಿ ಸ್ಕ್ರೀನ್ ಅಲ್ಲಿ? 1 ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಬಿಟ್ ವೈಸ್ ಆರ್. ಆರ್ ಅಲ್ಲಿ ಏನಾಗುತ್ತೆ? ರಿಸಲ್ಟ್ ಬಿಟ್ ವಿಲ್ ಪ್ರೊಡ್ಯೂಸ್ 1 ಇಫ್ ಅಟ್ ಲೀಸ್ಟ್ ಒನ್ ಆಫ್ ದ ಬಿಟ್ ಈಸ್ 1. ಸೊ ಇಲ್ಲಿ ಏನಕ್ಕೈತ್ರಿ, ನಿಮ್ದು ಎ ಮತ್ತೆ ಬಿ ಬಿಟ್ಸ್ ಅದಪ್ಪ, ಮತ್ತೆ ರಿಸಲ್ಟ್ ಬಿಟ್ ನಾವೀಗ 1 ಆಗ್ಬೇಕಂತಂದ್ರೆ ಇದು ಇವೆರಡರೊಳಗೆ ಯಾವ್ದಾದ್ರು ಒಂದಾದ್ರೂ ಬರ್ತದ. ಅಂದ್ರೆ ಎ ಒಂದಾದ್ರೂ ಒಂದೇ, ಬಿ ಒಂದಾದ್ರೂ ಒಂದೇ, ಅಟ್ ಲೀಸ್ಟ್ ಒಂದ್ ಯಾವ್ದಾದ್ರು 1 ಇರಬೇಕು. ಎರಡು 1 ಇದ್ರೂ ಸಮಸ್ಯೆ ಇಲ್ಲ. ಬಟ್ ಎರಡು ಫಾಲ್ಸ್ ಇದ್ದಾಗ ಅಷ್ಟೇ ಅದೇನಕ್ಕೈತ್ರಿ, ಫಾಲ್ಸ್ ಆಕೈತಿ. ಆಯ್ತಾ? ದಿಸ್ ಇಸ್ ದ ಟ್ರೂತ್ ಟೇಬಲ್. ಲೆಟ್ ಅಸ್ ಸಿ. 1 1 is 1, 0 1 is also 1, 1 0 is 1, 0 0 is 0. ಇದು ಎಷ್ಟಾಕೈತ್ರಿ? ಮಾಡ್ರಿ, 1 2 4 8 ಐತಿ. ಸೊ ಎಲ್ಲೆಲ್ಲಿ 1 ಐತಿ ಅದನ್ನ ಆಡ್ ಮಾಡ್ಬೇಕು ನೀವು. 4 plus 2 plus 1 is 7. ಸೊ 7 ಪ್ರಿಂಟ್ ಆಕೈತ್ರಿ. ಓಕೆ, ಸೊ ಪ್ರೋಗ್ರಾಮ್ ನೋಡ್ರಿ. ಸೊ 5 3 ಇದೆ, 5 or 3, it will give you 7. ನೆಕ್ಸ್ಟ್ ಬಿಟ್ ವೈಸ್ XOR. ಸೊ ಇದಕ್ಕೆ ನಾವು XOR ಏನಂತ ಕರಿತೀವ್ರಿ? ಎಕ್ಸ್ಕ್ಲೂಸಿವ್ ಆರ್ ಅಂತ ಕರಿತೀವಿ. ಸೊ ಇದರಲ್ಲಿ ರಿಸಲ್ಟ್ ಯಾವಾಗ 1 ಆಕೈತಪ್ಪ ಅಂದ್ರೆ, ಯಾವಾಗ ನಿಮ್ಮ ಬಿಟ್ಸ್ ಅದಾವು ಎರಡು ಬೇರೆ ಬೇರೆ ಇರಬೇಕು. ಸೇಮ್ ಇದ್ರೆ ಏನಕ್ಕೈತ್ರಿ, 0 ಆಕೈತಿ. ಅಂದ್ರೆ ಏನು, ಎ ಮತ್ತೆ ಬಿ ಮತ್ತೆ ನಿಮ್ದು ರಿಸಲ್ಟ್ ಬಿಟ್ ಯಾವಾಗ 1 ಆಕೈತಪ್ಪ ಅಂತಂದ್ರೆ, ನಿಮ್ಮ ಇವೆರಡು ಬೇರೆ ಬೇರೆ ಇರಬೇಕು. ಅಂದ್ರೆ 1 0 ಅಥವಾ 0 1 ಇರಬೇಕು. ಸೇಮ್ ಇದ್ರೆ ಅದು ಏನಾಕೈತ್ರಿ, 0 ಆಕೈತಿ. ಸೇಮ್ ಇದ್ರೆ 0 ಆಕೈತಿ, ಬೇರೆ ಇದ್ದಾಗ ಅಷ್ಟೇ ಅದು 1 ಆಕೈತಿ. ಅದಕ್ಕೆ ನಾವು XOR ಅಂತ ಕರಿತೀವಿ. ಓಕೆ, that is what is, this is the truth table of that. And if you see now, ಇವೆರಡು ಏನದವ್ರಿ, ಸೇಮ್ ಅದಾವ ಅಂದ್ರೆ 0. ಇಲ್ಲಿ ಏನೈತಿ, ಬೇರೆ ಬೇರೆ ಐತಿ ಅಂದ್ರೆ 1, ಬೇರೆ ಬೇರೆ ಐತಿ 1, ಇಲ್ಲಿ ಸೇಮ್ ಐತಿ 0. ಇದೇನಕೈತ್ರಿ, 1 2 4 8, ಇಟ್ ಈಸ್ 6. ಸೊ 6 ಬರುತ್ತೆ ಇದರ ಔಟ್ಪುಟ್. ಪ್ರೋಗ್ರಾಮ್ ಅಲ್ಲಿ ನೀವು ಪ್ರಿಂಟ್ ಮಾಡಿದ್ರೆ, ಸೊ ದಿಸ್ ವಿಲ್ ಗಿವ್ ಯು 6. 5 XOR 3. Okay, and that will give you 6. ನೆಕ್ಸ್ಟ್ ಈಸ್ ಬಿಟ್ ವೈಸ್ ನಾಟ್, ಅಥವಾ ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕರಿತೇವ್ರಿ. ಸೊ ಏನ್ ಮಾಡ್ತೈತಪ್ಪ ಬಿಟ್ ವೈಸ್ ನಾಟ್ ಅಂತಂದ್ರೆ, ಇಟ್ ರಿವರ್ಸಸ್ ಎವ್ರಿ ಬಿಟ್. ಅದ್ ಕೆಲಸ ಏನಪ್ಪಾ, ರಿವರ್ಸ್ ಮಾಡೋದು. ಅಂದ್ರೆ 1 ಇದ್ರೆ 0 ಮಾಡೋದು, 0 ಇದ್ರೆ 1 ಮಾಡೋದು. ಅದು ಇನ್ ರಿಯಾಲಿಟಿ ಇಟ್ ವಿಲ್ ಡೂ ದಟ್ ಬಿಟ್ ವೈಸ್ ನಾಟ್. ಬಟ್ ಇನ್ ಕೇಸ್ ಆಫ್ ಸಿ ಏನಾಕೈತಪ್ಪ ಅಂತಂದ್ರೆ, ಸೈನ್ಡ್ ಇಂಟಿಜರ್ಸ್ ಆರ್ ಜನರಲಿ ರಿಪ್ರೆಸೆಂಟೆಡ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ರಿಪ್ರೆಸೆಂಟೇಷನ್. ಸೈನ್ಡ್ ಇಂಟಿಜರ್ಸ್ ಏನದಾವಲ್ರಿ, ಇಲ್ಲಿ ನಾವು ಒನ್ಸ್ ಕಾಂಪ್ಲಿಮೆಂಟ್ ಮಾಡೋ ಬದ್ಲಿ ಏನ್ ಮಾಡ್ತೀವಂತೆ, ಟೂಸ್ ಕಾಂಪ್ಲಿಮೆಂಟ್ ಮಾಡ್ತೀವಿ. ಸೊ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನೈತಪ್ಪ ಫಾರ್ಮುಲಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನೆಗೇಷನ್ ಆಫ್ ಒಂದ್ ನಂಬರ್ ಐತಿ, ನಂಬರ್ ನೀವು ಎಕ್ಸ್ ಅಂತ ಅನ್ಕೋರಿ. ಸೊ ಇದ್ರದ್ದು ನೀವು ನಾಟ್ ಕಂಡುಹಿಡಿಬೇಕಪ್ಪ, ಬಿಟ್ ವೈಸ್ ನಾಟ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ, ನೀವು ಮೈನಸ್ ಎಕ್ಸ್ ಪ್ಲಸ್ 1 ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ 5 ಐತಿ, ಅದ್ರದ್ದು ನೀವು ಬಿಟ್ ವೈಸ್ ನಾಟ್ ತೆಗದ್ರಿಪ್ಪ ಅಂದ್ರೆ ಏನಕ್ಕೈತ್ರಿ, ಮೈನಸ್ 5 plus 1 ಆಕೈತಿ. ಮೈನಸ್ 5 plus 1 is minus 6. So minus 6 is negation of 5. So that is what is explained here. Theta. So ಇದರಲ್ಲಿ ನಾವು ಟೂಸ್ ಕಾಂಪ್ಲಿಮೆಂಟ್ ನ ಮಾಡ್ತೀವಿ. ಅದರ ಫಾರ್ಮುಲಾ ಇದೆ, ನೆನಪಿರ್ಲಿ. ಎಕ್ಸಾಮ್ ಅಲ್ಲಿ ಕೇಳಬಹುದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಈ ರೀತಿ ಕೇಳಿದ್ರೆ ಆನ್ಸರ್ ಏನ್ರಿ, -6. ಓಕೆ, then include stdio. This is the, here this is they have asked, right? This is a program where they have asked the asked the bitwise not of a, right? Now left shift operator ಏನ್ ಮಾಡಿದ್ರೆ, ಲೆಫ್ಟ್ ಶಿಫ್ಟ್ ಅಂತಂದ್ರೆ it will shift the ಬಿಟ್ಸ್ ನ ಶಿಫ್ಟ್ ಮಾಡೋ ಆಪರೇಟರ್ಸ್ ನೀವು. ಸೊ ಲೆಫ್ಟ್ ಶಿಫ್ಟ್ ಏನ್ ಮಾಡಿದ್ವಿ, ಲೆಫ್ಟ್ ಕಡೆ ಲಿಫ್ಟ್ ಶಿಫ್ಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಈಗ 5 ಐತಿ, ಅದನ್ನ ಏನ್ ಆಗ್ತಿರೋದು,
ಶಿಫ್ಟ್ ಬೈ ಒನ್ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ, ಒನ್ ಬಿಟ್ ಅಂತ ಹೇಳ್ತಾ ಇದೆ. ಸೊ 5 ಅಂತಂದ್ರೆ ನಮ್ಮ ಪ್ರಕಾರ ಏನ್ರಿ, 5 is 101 ರೈಟ್. ಹೌದ್ರಿ, ಬಾಕಿ ಏನ್ ಮಾಡೋಣ, 0 ಇಟ್ಕೊಂಡ್ರಿ. 3 2 5 3 8. ಸೊ 8 ಬಿಟ್ಸ್ ಆದವ್ರಿ ಇವು. ಸೊ ಈಗ ಅವ್ರು ಏನಂತಾರೆ, ಲೆಫ್ಟ್ ಶಿಫ್ಟ್ ಮಾಡ್ರಿ. ಅದ್ರ ಲೆಫ್ಟ್ ಶಿಫ್ಟ್ ಅಂದ್ರೆ ಈ ಸೈಡ್ ಶಿಫ್ಟ್ ಮಾಡ್ಬೇಕಂತ ಒಂದೊಂದ್ ನಂಬರ್. ಸೊ 0 ಶಿಫ್ಟ್ ಮಾಡ್ರಿ, 0 ಹೋತು 0. ಸೊ ಈ 0 ಏನಕ್ಕೈತ್ರಿ, ಟ್ರಾಶಿಗೆ ಹೋಗ್ತೈತೆ, ಹೌದಾ. ಸೊ ಈ 0 ಇಲ್ಲಿ ಬರ್ತೈತಿ, ಈ 0 ಇಲ್ಲಿ ಬಂತು, ಈ 0 ಇಲ್ಲಿ ಬಂತು, ಈ 0 ಇಲ್ಲಿ ಬಂತು, ಈ 1 ಇಲ್ಲಿ ಬಂತು, ಈ 0 ಇಲ್ಲಿ ಬಂತು, ಹೌದಾ. ಈ 0 ಇಲ್ಲಿ ಬಂತ್ರಿ. ಈ ಎಷ್ಟು ಬಿಟ್ಸ್ ಆದ್ರಿ ಇವು, 1 2 3 4 5 6 7, ಹೌದಾ. ದಿಸ್ ಇಸ್ 1, ಸಾರಿ 7 ಅದು. ಸೊ ನಾರ್ಮಲಿ ಎಷ್ಟು ಬಿಟ್ಸ್ ಬೇಕು ನಮ್ಗೆ, 8 ಬಿಟ್ಸ್ ಬೇಕು. ಸೊ ನೀವೇನ್ ಮಾಡ್ತೀರಿ, ಒಂದ್ ಎಕ್ಸ್ಟ್ರಾ ಬಿಟ್ ಹಾಕೋತೀರಿ 0 ಅಂತೇಳಿ. ಸೊ ಈಗ ಇದೇನ್ ಹಾಕೈತ್ರಿ ಆನ್ಸರ್, 1010 ಇಸ್ ವಾಟ್, 1 2 4 8 ಅಂತಂದ್ರೆ 8 plus 2 is 10. ಸೊ ಲೆಫ್ಟ್ ಶಿಫ್ಟ್ 1 ಎಷ್ಟು ಬರ್ತೈತ್ರಿ ಆನ್ಸರ್, 10 ಬರ್ತೈತಿ. ಓಕೆ, ಹೋಪ್ ದಟ್ ಮೇಕ್ ಸೆನ್ಸ್. ನೆಕ್ಸ್ಟ್ ಇದ್ರ ಪ್ರೋಗ್ರಾಮ್ ಇದೆ. ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಏನ್ ಹೇಳಿದಾರೆ, 2 ಬಿಟ್ಸ್ ಶಿಫ್ಟ್ ಮಾಡಕ್ಕೆ ಹೇಳಿದಾರೆ. ಸೊ 2 ಬಿಟ್ಸ್ ಶಿಫ್ಟ್ ಮಾಡಿದಾಗ ಏನ್ ಆಕೈತ್ರಿ, 3 2 5 3 8. ಸೊ 8 ಬಿಟ್ಸ್ ಅದು 2 ಬಿಟ್ಸ್ ಶಿಫ್ಟ್ ಮಾಡ್ಬೇಕಂತೆ. ಸೊ 2 ಬಿಟ್ ಶಿಫ್ಟ್ ಮಾಡಿದ್ರೆ ಏನಕೈತ್ರಿ, ಇದು ಇಲ್ಲಿ ಬರ್ತೈತಿ, ಇದು ಇಲ್ಲಿ ಬರ್ತೈತಿ, ಇದು ಇಲ್ಲಿ, ಇದು ಇಲ್ಲಿ 1 0 1. ಸೊ ಇಲ್ಲಿ 2 0 ಬರ್ತಾವ್ರಿ. ಸೊ ಆನ್ಸರ್ ಏನಕೈತಿ, 16 plus 4 20. So it will be 20. ಕ್ಲಿಯರ್ ಆಗಿ ಆಗೈತ್ರಿ. ಸೊ 2 ಬಿಟ್ ತೆಗಿತೀರಿ ನೀವು, 2 ಬಿಟ್ ತೆಗೆದ್ರೆ ಅವು ಶಿಫ್ಟ್ ಆಗ್ತಾವ ಲೆಫ್ಟ್ ಸೈಡ್ಗೆ. 2 ಬಿಟ್ಸ್ ಲೆಫ್ಟ್ ಸೈಡ್ ಶಿಫ್ಟ್ ಹಾಕೊಂತ ಬರ್ತಾವ, ಹೌದಾ. ಕ್ಲಿಯರ್ ವಿತ್ ದಿಸ್. ನೆಕ್ಸ್ಟ್ ಇಸ್ ದಿ ರೈಟ್ ಶಿಫ್ಟ್ ಆಪರೇಟರ್. ಸೊ ರೈಟ್ ಶಿಫ್ಟ್ ಏನ್ ಮಾಡ್ತೈತ್ರಿ, ಇಟ್ ವಿಲ್ ಶಿಫ್ಟ್ ದ ಬಿಟ್ಸ್ ಟುವರ್ಡ್ಸ್ ದಿ ರೈಟ್ ಸೈಡ್. ಸೊ 20 is to 1 ಅಂತಿದೆ. ಸೊ 20 ಅಂತಂದ್ರೆ ಹೆಂಗ್ ಬರೀತೀರಿ ನೀವು, 1 2 4 8 16. 16 is required, 4 is required. ಬಾಕಿವೆಲ್ಲ 0 0 ಬರ್ತಾವ್ರಿ. 1 0 1 100, ರೈಟ್. ಸೊ ಇಲ್ಲಿ ಏನಾಗ್ತದ, ಇನ್ನು ಎಷ್ಟು ಬಿಟ್ಸ್ ಬರೀಬೇಕ್ರಿ, ಇನ್ನು 3 ಬಿಟ್ಸ್ ಬರೀಬೇಕು. ಈಗ ಇಲ್ಲಿ ಏನ್ ಹೇಳಿದಾರ, ಒಂದು ಬಿಟ್ ಶಿಫ್ಟ್ ಮಾಡ್ರಿ ಹೇಳಿದಾರೆ. ಸೊ ಇದೇನಾಕೈತಿ, ಶಿಫ್ಟ್ ಆಗ್ಬಿಡ್ತೈತ್ರಿ. ಸೊ ಇದು 0 ಇಲ್ಲಿ ಬಂತು, 1 ಇಲ್ಲಿ ಬಂತು, ಹೌದ್ರಿ. 0 ಇಲ್ಲಿ ಬರ್ತೈತಿ, 1 ಇಲ್ಲಿ ಬರ್ತೈತಿ, 0 0 1 2 3 4 5 6 7 ಅದವ್ರಿ, ಹೌದಾ. ಈಗ ಏನ್ ಮಾಡ್ಬೇಕು ನೀವು ಇಲ್ಲಿ ಅಂತಂದ್ರೆ, ಇನ್ನೊಂದು 0 ಹಾಕೋಬೇಕಷ್ಟೇ. ಸೊ ನಾವ್ ಇಟ್ ವಿಲ್ ಬಿ 1 2 4 8. ಸೊ 8 plus 2 is what, 10. ಸೊ ನಿಮ್ದು ಎಷ್ಟು ಬರ್ತೈತ್ರಿ ಆನ್ಸರ್, 10 ಬರ್ತೈತಿ. ಕ್ಲಿಯರ್ ವಿತ್ ಇಟ್. ಸೊ ನಿಮ್ ಟೋಟಲ್ 8 ಬಿಟ್ಸ್ ಆಗ್ಬೇಕ್ರಿ. ಸೊ ನೀವು ಲೆಫ್ಟ್, ಸೊ ಯು ಜಸ್ಟ್ ನೀಡ್ ಟು ಶಿಫ್ಟ್ ಇಟ್ ಬೈ 1. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. Now you can see, now it is, they have given 20. So 20 shift by 2 ಅಂದಿದ್ದಾರೆ. 20 is what, so now it will be 1 0 1 double. This is 20. ಇನ್ನು ಎಷ್ಟು ಹಾಕೋಬೇಕ್ರಿ, 3 ಬಿಟ್ಸ್ ಹಾಕೋಬೇಕು. ಈಗ 2 ಬಿಟ್ಸ್ ನ ಸ್ವಾಪ್ ಮಾಡೋದಿದ್ದಾರೆ. 2 ಬಿಟ್ಸ್ ನ ಸ್ವಾಪ್ ಮಾಡಿ ಬರೋದ್ರೆ ಏನಾಗ್ತೈತಿ, 1 ಇಲ್ಲಿ ಬರ್ತೈತಿ, 0 ಇಲ್ಲಿ ಬರ್ತೈತಿ, 1 ಇಲ್ಲಿ ಬರ್ತದೆ. 1 0 1 ಆಯ್ತು. ಮುಂದೆ ಎಷ್ಟು ಸಿಗೋದ್ರೆ 3 1 2 3. ಸೊ ಇನ್ನು ನಾನು 2 ಪೂಜೆ ಹಾಕೊಂಡ್ರೆ ಎಷ್ಟು ಆಕೈತ್ರಿ, 1 2 4, that is 5 ಆಕೈತ್ರಿ. Clear with that. So this is how you are going to calculate the left shift and the right shift. Hope that is clear, guys. So bitwise operators ಏನ್ ಮಾಡ್ತಪ್ಪ ಅಂದ್ರೆ ಬಿಟ್ಸ್ ಮೇಲೆ ವರ್ಕ್ ಮಾಡ್ತಾವ್ರಿ. ಲಾಜಿಕಲ್ ಆಪರೇಟರ್ಸ್ ಏನ್ ಮಾಡ್ತಪ್ಪ ಅಂದ್ರೆ ವ್ಯಾಲ್ಯೂಸ್ ಮತ್ತೆ ಕಂಡೀಷನ್ ಮೇಲೆ ವರ್ಕ್ ಮಾಡ್ತಾವು. ಸೊ ಇಲ್ಲಿ ನೋಡಿ, ಸಿಂಗಲ್ ಹ್ಯಾಂಡ್, ಸಿಂಗಲ್ ಪೈಪ್, ಸಿಂಗಲ್ ಕ್ಯಾರೆಟ್ ಅಂಡ್ ಸಿಂಗಲ್ ಟಿಲ್ಟ್ ಅಂತ ಇದಾರೆ. ಏನ್ ಆಗ್ತಾವ, ಇವು ಡಬಲ್ ಬರ್ತಾವ. ಓಕೆ, ಆಪರೇಂಡ್ಸ್ ಆರ್ ಪ್ರೊಸೆಸ್ಡ್ ಬಿಟ್ ಬೈ ಬಿಟ್. ಇಲ್ಲಿ ಬಿಟ್ ಬೈ ಬಿಟ್ ಆಗ್ತೈತ್ರಿ. ಇಲ್ಲಿ ಏನಾಕೈತಿ, ಎಕ್ಸ್ಪ್ರೆಷನ್ ರಿಸಲ್ಟ್ ಟ್ರೂ ಅಥವಾ ಫಾಲ್ಸ್ ಬರ್ತೈತಿ. ಎಕ್ಸಾಂಪಲ್ ಇಲ್ಲಿ 5 and 3 ಇದು 1 ಬಂತು. ಇಲ್ಲಿ 5 and 3 is also 1 ಬಂತು. ಬಿಕಾಸ್ ದೀಸ್ ಆರ್ ವಾಟ್, ದೀಸ್ ಆರ್ ನಾನ್ ಝೀರೋ ನಂಬರ್ಸ್. ಸೊ ನಾನ್ ಝೀರೋ ನಂಬರ್ಸ್ ಯಾವಾಗ್ಲೂ ಏನಿರ್ತಾವ್ರಿ, ಟ್ರೂನೇ ಇರ್ತಾವ. ಸೊ ಟ್ರೂ ಅಂಡ್ ಟ್ರೂ ಇಸ್ ಟ್ರೂ. ಓಕೆ, ಫೈನ್. ದಿಸ್ ಇಸ್ ಡನ್. ಸೊ that's all you need to remember in this lesson. Bitwise operators ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ ಅನ್ನ. So what is the output of the following expression, 5 and 3? ಏನ್ರಿ ಔಟ್ಪುಟ್ ಇದ್ರದ್ದು? 5 ದ್ದು it is 1 0 1, 3 ದ್ದು 0 1 1. ಇಲ್ಲಿ 3 ಬಿಟ್ ಬರ್ದೇನ್ರಿ.
We will be able to guess the output. 1 1 is 1, 0 1 is 0, 1 0 is 0. So this is 1 is the right answer. What will be the result of the following expression? 5 or 3. ಅಲ್ಲಿ ಹಿಂದೆ ಮಾಡಿದ್ವಿ ಇವು. But anyway, let's do it again. So 1 1 1. 1 1 1 is 7, right? 1 2 4, that is 4 plus 2 plus 1, that is 7. Yeah. What is the output of the following expression? 5 XOR 3. So 5 XOR 3, then ಬರ್ತೈತ್ರಿ output 1 0 1, 3 is 0 1 1. Okay. If both are same, it is 0. If one of them is different, it will be 1. So 1 1 0. 4 plus 2 is 6. So 6 is the answer. What is the output of the following expression? 5 left shift by 2 ಅಂದಿದ್ದಾರೆ ಹೌದಾ. ಸೊ ಇಟ್ ವಿಲ್ ಬಿ 1 0 1 3 ಬಿಟ್ಸ್ ಆದರೆ 8 ಬಿಟ್ಸ್ ಬರ್ಕೋಬೇಕು 2 3 5. ಸೊ ಇವೆರಡು ಶಿಫ್ಟ್ ಹೋದ್ರೆ 1 2 3 0 ಇದಾವೆ, ಅದಾದ್ಮೇಲೆ 1 0 1 ಇದೆ ರೀ. ಸೊ ನೀವು 2 0 ಹಾಕೋತೀರಿ. ಸೊ ಇಟ್ ವಿಲ್ ಬಿ 1 2 4 8 16 16 plus 4 will be 20. So 20 is the answer. So 20 ನ ರೈಟ್ ಶಿಫ್ಟ್ ಮಾಡ್ಬೇಕಂತೆ 2 ಬಿಟ್ಸ್ ಗೆ. So 20 is what? 20 will be 1 0 1 0 0. This is 20, right? And we need to add 3 more bits. Now we need to shift by right side, right? Right side bits shift ಮಾಡ್ಬೇಕಂತಾಗ ಇಲ್ಲಿ 1 0 1 ಐತಿ, ಅದಾದ್ಮೇಲೆ 3 zeros ಅದಾವ ಹೌದ್ರಿ. ಸೊ ಇದಾದ್ಮೇಲೆ ಇನ್ನು ನಮಗೆ 8 ಬಿಟ್ಸ್ ಹಾಕಿ ಎಷ್ಟು ಬೇಕ್ರಿ? ಇನ್ನು ನಮಗೆ 2 ಬಿಟ್ಸ್ ಬೇಕು. ಸೊ 2 ಬಿಟ್ಸ್ ಹಾಕೋರಿ ಹೌದಾ. ಸೊ this will be what? This will be 1 plus 4, that is 5. So 5 is the answer. Hope that is clear. So this is how you are going to do the left shift and right shift. So that completes your bitwise operators. ಏನಾದ್ರು ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರೀ ಪ್ರೊಸೆಸರ್ಸ್ ಇನ್ ಸಿ ಅಂತೇಳಿ. So that we will see in the next video. Thank you for watching.